ಮಾನವ ದೇಹದಲ್ಲಿ ಜೀರ್ಣಕ್ರಿಯೆಯು ಒಂದು ಸಂಕೀರ್ಣ ಪ್ರಕ್ರಿಯೆಯಾಗಿದ್ದು, ನಾವು ಸೇವಿಸುವ ಆಹಾರವನ್ನು ದೇಹವು ಬಳಸಬಹುದಾದ ಪೋಷಕಾಂಶಗಳಾಗಿ ಪರಿವರ್ತಿಸುತ್ತದೆ. ಇದು ಹಲವಾರು ಅಂಗಗಳ ಮೂಲಕ ನಡೆಯುತ್ತದೆ. ಜೀರ್ಣಕ್ರಿಯೆಯು ಬಾಯಿಯಲ್ಲಿ ಪ್ರಾರಂಭವಾಗುತ್ತದೆ. ನಾವು ಆಹಾರವನ್ನು ಅಗಿಯುವಾಗ ಲಾಲಾರಸ ಗ್ರಂಥಿಗಳು ಲಾಲಾರಸವನ್ನು ಉತ್ಪಾದಿಸುತ್ತವೆ. ಲಾಲಾರಸದಲ್ಲಿರುವ ಕಿಣ್ವಗಳು ಅಮೈಲೇಸ್ಗಳು ಕಾರ್ಬೋಹೈಡ್ರೇಟ್ಗಳನ್ನು ಒಡೆಯಲು ಪ್ರಾರಂಭಿಸುತ್ತವೆ. ಅನ್ನನಾಳ ಅಗಿಯುವ ಆಹಾರವು ಅನ್ನನಾಳದ ಮೂಲಕ ಹೊಟ್ಟೆಗೆ ಹಾದುಹೋಗುತ್ತದೆ. ಅನ್ನನಾಳದಲ್ಲಿನ ಸ್ನಾಯುಗಳ ಚಲನೆಗಳು ಪೆರಿಸ್ಟಲ್ಸಿಸ್ ಆಹಾರವನ್ನು ಹೊಟ್ಟೆಗೆ ತಳ್ಳುತ್ತವೆ. ಹೊಟ್ಟೆಯಲ್ಲಿ ಆಹಾರವು ಗ್ಯಾಸ್ಟ್ರಿಕ್ ರಸದೊಂದಿಗೆ ಬೆರೆತು ಹೋಗುತ್ತದೆ. ಗ್ಯಾಸ್ಟ್ರಿಕ್ ರಸವು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಪೆಪ್ಸಿನ್ನಂತಹ ಕಿಣ್ವಗಳನ್ನು ಹೊಂದಿರುತ್ತದೆ. ಇವು ಪ್ರೋಟೀನ್ಗಳನ್ನು ಒಡೆಯಲು ಪ್ರಾರಂಭಿಸುತ್ತವೆ. ಹೊಟ್ಟೆಯು ಆಹಾರವನ್ನು ಜೆಲಾಟಿನಸ್ ದ್ರವವಾಗಿ ಚೈಮ್ ಪರಿವರ್ತಿಸುತ್ತದೆ. ಸಣ್ಣ ಕರುಳು ನಂತರ ಚೈಮ್ ಸಣ್ಣ ಕರುಳನ್ನು ಪ್ರವೇಶಿಸುತ್ತದೆ. ಸಣ್ಣ ಕರುಳು ಜೀರ್ಣಕ್ರಿಯೆಯ ಮುಖ್ಯ ಸ್ಥಳವಾಗಿದೆ. ಇಲ್ಲಿ ಜೀರ್ಣಕಾರಿ ಕಿಣ್ವಗಳು ಮತ್ತು ಪಿತ್ತರಸವು ಮೇದೋಜ್ಜೀರಕ ಗ್ರಂಥಿ ಮತ್ತು ಯಕೃತ್ತಿನಿಂದ ಬಿಡುಗಡೆಯಾಗುತ್ತದೆ. ಮೇದೋಜ್ಜೀರಕ ಗ್ರಂಥಿಯು ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬನ್ನು ಒಡೆಯುವ ಕಿಣ್ವಗಳನ್ನು ಉತ್ಪಾದಿಸುತ್ತದೆ. ದೇಹ ಆರೋಗ್ಯಕ್ಕೆ ಸಂಬಂಧಿಸಿದ ಇಂತಹ ಅಮೂಲ್ಯ ಮಾಹಿತಿಯನ್ನು ನೀವು ಮಾತ್ರವೇ ಅಲ್ಲ, ಇತರರಿಗೂ ತಿಳಿಸಿ, ಹೆಚ್ಚು ಹಂಚಿಕೊಳ್ಳಿ. ಪ್ರಾಕೃತಿಕ ಆಹಾರ ಮತ್ತು ಆಯುರ್ವೇದ ಸಲಹೆಗಾರರು, ಪಾರಂಪರಿಕ ಚಿಕಿತ್ಸಕ ಸಿದ್ಧವೈದ್ಯರು ಸುರೇಶ್